ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಸಂಗಮೇಶ್ ಶುಗರ್ ಸಿಡಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳೇ, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ಹೊಸ ವಿಡಿಯೋವನ್ನ ಆರಂಭಿಸೋಣ. ಇವತ್ತಿನ ವಿಡಿಯೋದ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ನಾನು ನಿನ್ನೆ ಹೇಳಿದ ಹಾಗೆ ಗೃಹಲಕ್ಷ್ಮಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ನ್ಯೂ ಅಪ್ಡೇಟ್ಸ್ ಬಂದಿದೆ, ಒಂದು ಗುಡ್ ನ್ಯೂಸ್ ಬಂದಿದೆ. ಆ ವಿಷಯದ ಬಗ್ಗೆ ಕುರಿತು ಒಂದಿಷ್ಟು ವಿಚಾರಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕಂತೇಳಿ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಂಧುಗಳೇ, ನಾನು ನಿನ್ನೆ ಒಂದು ಗೃಹಲಕ್ಷ್ಮಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಟೈಟಲ್ ಅನ್ನು ಕೊಟ್ಟು, ಗೃಹಲಕ್ಷ್ಮಿ ಇನ್ನು ಮುಂದೆ ಹಣ ಬರೋದಿಲ್ವಾ, ಅಥವಾ ಗೃಹಲಕ್ಷ್ಮಿ ನಿಂತೋಯ್ತಾ, ಅಥವಾ ಸರ್ಕಾರದಲ್ಲಿ ದುಡ್ಡಿಲ್ವಾ, ಖಜಾನೆಯಲ್ಲಿ ದುಡ್ಡಿಲ್ವಾ ಅನ್ನೋ ಒಂದು ವಿಷಯದ ಬಗ್ಗೆ ಕುರಿತು ಒಂದು ವಿಡಿಯೋವನ್ನ ಮಾಡಿ ಹಾಕಿದ್ದೆ. ಸೊ ಆ ವಿಡಿಯೋವನ್ನ ಸಾಕಷ್ಟು ಜನ ನೋಡಿದೀರಾ, ಅಲ್ಲಿ ಒಂದಿಷ್ಟು ಜನ ಲೈಕ್ ಕೂಡ ಮಾಡಿದೀರಾ, ಸಬ್ಸ್ಕ್ರೈಬ್ ಕೂಡ ಆಗಿದೆ ಅಂತ ಹೇಳ್ಬೋದು. ಇವತ್ತು ಮುಖ್ಯವಾದಂತ ಒಂದು ವಿಷಯ ಅಂದ್ರೆ ಏನಂದ್ರೆ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ನ್ಯೂ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿ ಹಣ ಈಗಾಗಲೇ ನಮ್ಮ ಏನಪ್ಪಾ ಅಂತಂದ್ರೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ. ಆ ವಿಷಯದ ಬಗ್ಗೆ ಕುರಿತು ಒಂದು ಹೊಸ ಅಪ್ಡೇಟ್ ಅನ್ನು ನಿಮ್ ಮುಂದೆ ಹಂಚ್ಕೋಬೇಕಂತ ಬಂದಿದ್ದೀನಿ. ಬಂಧುಗಳೇ, ಈ ಗೃಹಲಕ್ಷ್ಮಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನು ಕೊನೆ 2024 ಡಿಸೆಂಬರ್ ಅಲ್ಲಿ ಏನೋ ಒಂದು ಕಂತು ಜಮಾ ಆಗಿತ್ತಲ್ಲ, ಸೊ ಡಿಸೆಂಬರ್ ದಲ್ಲಿ ಜಮಾ ಆದಂತಹ ಹಣ ಇದುವರೆಗೆ ಜನವರಿ ಫೆಬ್ರವರಿ ಬಂದ್ರು ಯಾವುದೇ ಕೂಡ ಹಣ ಜಮಾ ಆಗಿರಲಿಲ್ಲ. ಈಗ ಮಾರ್ಚ್ ತಿಂಗಳಲ್ಲಿ ನಾನು ನಿನ್ನೆ ಹೇಳಿದ್ದೆ, ಸೊ ನೋಡೋಣ ಅಂದ್ರೆ ಫೆಬ್ರವರಿ ಎಂಡ್ ಅಲ್ಲಿ ಹಾಕ್ತಂತ ಹೇಳಿದ್ರು, ಫೆಬ್ರವರಿ ಎಂಡ್ ಅವರಿಗೆ ಹಾಕ್ಲೇ ಇಲ್ಲ. ಸೊ ಮಾರ್ಚ್ ತಿಂಗಳಲ್ಲಿ ಅದ್ರ ಬರ್ತೈತೆ ಅಂತ ಕಾದ್ ನೋಡೋಣ ಅಂತ ಹೇಳಿದ್ದೆ. ಸೊ ಮಾರ್ಚ್ ತಿಂಗಳಲ್ಲಿ ಬಂದ್ರು ಬಹಳಷ್ಟು ಒಳ್ಳೇದಾಗುತ್ತೆ ಅಂತ ಕೂಡ ಹೇಳಿದೆ. ಅದೇ ರೀತಿಯಾಗಿ ಇವತ್ತು ಮಧ್ಯಾಹ್ನ 1 ಗಂಟೆಯ ನಂತರ ಸಾಕಷ್ಟು ಮಹಿಳೆಯರಿಗೆ ಈ ಒಂದು 16ನೇ ಕಂತಿನ ಗೃಹಲಕ್ಷ್ಮಿ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಜನಕ್ಕೆ ಒಂದು ಮೆಸೇಜ್ ಕೂಡ ಬಂದಿರಬಹುದು, ಇನ್ನು ಕೆಲವು ಜನರಿಗೆ ಮೆಸೇಜ್ ಬರದೇ ಇರಬಹುದು. ಹಾಗಾಗಿ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಈಗಾಗಲೇ ಬಹಳಷ್ಟು ಜನರಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ, ಒಂದಿಷ್ಟು ಡಿವೈಡೇಷನ್ ಮಾಡಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಮೊದಲ ಒಂದು ಹಂತದಲ್ಲಿ 40 ಲಕ್ಷ ಜನರಿಗೆ, ನಂತರ ಇನ್ನೊಂದು 40 ಲಕ್ಷ ಜನರಿಗೆ, ಈ ತರಾಗಿ ಒಂದು 2-3 ಭಾಗಗಳನ್ನಾಗಿ ವಿಂಗಡಿಸಿ ಹಾಕ್ತಾರೆ ಅಂತ ಹೇಳಿ ಒಂದು ಮಾಹಿತಿ ಇದೆ. ಸೊ ಹಾಗಾಗಿ ಈಗ ನಮಗೂ ಬರಬೇಕಾದಂತಹ ಹಣ ಅಂದ್ರೆ, ಮಹಿಳೆಯರಿಗೆ ಬರಬೇಕಾದಂತಹ ಗೃಹಲಕ್ಷ್ಮಿ ಹಣ 16, 17, 18ನೇ ಕಂತಿನ 3 ಕಂತಿನ ಹಣ ಬರಬೇಕಾಗಿತ್ತು. ಮಾರ್ಚ್ 1 ಹಿಡಿದ್ರೆ 19ನೇ ಕಂತಿನವರೆಗೆ ಹಣ ಕೂಡ ಬರಬೇಕಾಗಿರ್ತೈತಿ. ಆದ್ರೆ ಈಗ ಏನ್ ಮಾಡಿದಪ್ಪ ಅಂತಂದ್ರೆ, ಸರ್ಕಾರ ನಿನ್ನೆ ಮೊನ್ನೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಂದ್ರೆ ಮೈಸೂರು, ತುಮಕೂರು, ಶಿವಮೊಗ್ಗ ಆ ಕಡೆ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಹಣ ಬಿಟ್ಟಿದೆ. ಇವತ್ತು ನಮ್ಮ ವಿಜಯಪುರ ಮತ್ತೆ ಬಾಗಲಕೋಟೆ ಈ ಕಡೆ ಭಾಗಕ್ಕೆ ಏನಪ್ಪಾ ಅಂದ್ರೆ ನಾರ್ತ್ ಕರ್ನಾಟಕ ಭಾಗದಲ್ಲಿ ಕೆಲವೊಂದು ಜಿಲ್ಲೆಗಳಿಗೆ ಇವತ್ತು ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಸೊ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಜನ ಮಹಿಳೆಯರಿಗೆ ಏನೋ ಅಕೌಂಟಿಗೆ ಲಿಂಕ್ ಇದ್ದಂತ ಮೊಬೈಲ್ ನಂಬರ್ಗೆ SMS ಬಂದಿದೆ, ಗೃಹಲಕ್ಷ್ಮಿ ಹಣ ಒಂದು 16ನೇ ಕಂತಿನ ಹಣ ನಿಮಗೆ ಜಮಾ ಆಗಿದೆ ಅಂತ ಹೇಳಿ ಮೆಸೇಜ್ ಕೂಡ ಬಂದಿದೆ. ಅದೇ ರೀತಿಯಾಗಿ ಇನ್ನು ಮುಂದೆ 17 ಮತ್ತು 18ನೇ ಕಂತಿನ ಹಣ ಬರಬಹುದು. ಸೊ ಅದನ್ನು ಕೂಡ ಇನ್ನೊಂದು 2-3 ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ಹಾಕ್ತಾರೆ ಅನ್ನೋದು ಒಂದು ಮಾಹಿತಿ ಇದೆ. ಹಾಗಾಗಿ ಈ ಒಂದು 16ನೇ ಕಂತಿನ ಹಣ ಏನ್ ಜಮಾ ಆಗಿದೆ ಅಲ್ಲ, ಎಲ್ಲ ಮಹಿಳೆಯರು ಬಹಳಷ್ಟು ಖುಷಿ ಆಗಿರ್ಬೋದು ಅಂತ ಅನ್ಸುತ್ತೆ ನನಗೆ. ಯಾಕಂತಂದ್ರೆ ಸುಮಾರು ಕೋಟ್ಯಾಂತರ ಜನರಿಗೆ 2,000 ರೂಪಾಯಿ ಬರೋದಂದ್ರೆ ಸಾಮಾನ್ಯ ಮಾತಲ್ಲ. ಯಾಕಪ್ಪ ಅಂತಂದ್ರೆ 100 ಕೋಟಿ ಜನರಿಗೆ 2,000 ರೂಪಾಯಿ ಹಾಕಿದ್ರೆ ಸುಮಾರು 2,000 ಕೋಟಿ ರೂಪಾಯಿ ಹಣ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೆ ಒಂದು ಹಣ ಬಂದು 16ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮತ್ತಿನ್ನ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ವಾರದಲ್ಲಿ 17, 18ನೇ ಕಂತಿನ ಹಣ ಜಮಾ ಆಗಬಹುದು ಅಂತ ಹೇಳಿದ್ದಾರೆ. ಅಂತಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ, ಈಗಾಗಲೇ ನಾವು ರಿಲೀಸ್ ಮಾಡಿದ್ದೇವೆ 16ನೇ ಕಂತಿನ ಹಣವನ್ನ, ಮುಂದೆ ಇನ್ನೊಂದು 2-3 ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ಅವಿಷ್ಟು ಹಣವನ್ನ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡೋಣ ಮುಂದಿನ ಒಂದು ವಾರದಲ್ಲಿ ಅಂದ್ರೆ ಮಾರ್ಚ್ 2ನೇ ವಾರದಲ್ಲಿ, ಅಂದ್ರೆ ಇದು 1ನೇ ವಾರ ಪ್ರಾರಂಭ ಇದೆ. ಇವತ್ತೇನಿದೆ ಅಂದ್ರೆ ಮಾರ್ಚ್ 3ನೇ ತಾರೀಕಿಗೆ ಮಧ್ಯಾಹ್ನ 1 ಗಂಟೆಗೆ ಈಗಾಗಲೇ ಹಣ ಜಮಾ ಆಗಿದೆ. ಇನ್ನು ಮುಂದಿನ ವಾರದಲ್ಲಿ ಅಂದ್ರೆ ಈ ಫಸ್ಟ್ ವೀಕ್ ಅಂದ್ರೆ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಕೊನೆಯಲ್ಲಿ ಅಥವಾ 2ನೇ ವೀಕ್ ಆರಂಭದಲ್ಲಿ ಏನು ಜಮಾ ಆಗುತ್ತೆ ಅಂತ ಹೇಳಿ ಕಾದ್ ನೋಡೋಣ. ಸೊ ಇದು ಇವತ್ತಿನ ಒಂದು ಮುಖ್ಯವಾದಂತ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿಯ 16ನೇ ಕಂತಿನ ಹಣ ಎಲ್ಲಾ ಮಹಿಳೆಯರಿಗೆ ಜಮಾ ಆಗಿದೆ. ಆದಷ್ಟು ಬೇಗ ನೀವು ನಿಮ್ಮ ಏನೋ ಮೊದಲೇ ಯಾವ ಬ್ಯಾಂಕಿಗೆ ಹಣ ಬರ್ತಾ ಇತ್ತು ಅಂದ್ರೆ, ಯಾವ ಬ್ಯಾಂಕಿಗೆ ಯಾವ ಖಾತೆಗೆ ಹಣ ಬರ್ತಾ ಇತ್ತಲ್ಲ, ಸೊ ದಯವಿಟ್ಟು ನೀವು ಬ್ಯಾಂಕ್ಗಳಿಗೆ ಹೋಗ್ಬೋದು, ಹತ್ತಿರದ CSP ಸೆಂಟರ್ಗಳಿಗೆ ಹೋಗ್ಬೋದು, ಅಥವಾ ಏನು BC ಪಾಯಿಂಟ್ ಅಂತ ಹೇಳಿ ಇರ್ತಾವಲ್ಲ ಕಸ್ಟಮರ್ ಕೇರ್ ಸರ್ವಿಸ್ ಸೆಂಟರ್ಗಳು, ನಿಮ್ಮ ನಿಯರ್ ಬೈ ಇದ್ದಲ್ಲಿ ಹೋಗಿ ನೀವು ಆಧಾರ್ ಮುಖಾಂತರ ಚೆಕ್ ಮಾಡ್ಕೋಬಹುದು. ಇಲ್ಲಪ್ಪ ಅಂತಂದ್ರೆ ಯಾಕಂತಂದ್ರೆ ನೀವು ನೇರವಾಗಿ ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ ಅನ್ನ ಎಂಟ್ರಿ ಹಾಕೊಂಡು ತಿಳ್ಕೊಂಡು ನೀವೇನು ಮಾಡಬಹುದು ಅಂದ್ರೆ 2,000 ರೂಪಾಯಿ ಹಣವನ್ನ ವಿಡ್ರಾ ಮಾಡ್ಕೊಂಡು ನೀವು ನಿಮ್ಮ ಇತರ ಖರ್ಚಿಗಾಗಿ ಉಪಯೋಗಿಸ್ಕೋಬಹುದು. ಅದರಿಂದ ನಿಮಗೆ ಯಾವ್ದಾದ್ರು ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಅನುಕೂಲವಾಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಸೊ ನಿಮಗೂ ಕೂಡ ಅದರ ಒಂದು ಅವಶ್ಯಕತೆ ಇದೆ. ಯಾಕಂತಂದ್ರೆ 2,000 ರೂಪಾಯಿ ನಂಬ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕಮಿಟ್ಮೆಂಟ್ ಗಳಿಗೆ ನೀವು ಒಪ್ಕೊಂಡಿರ್ತೀರಾ. ಅದು 2,000 ರೂಪಾಯಿ ಯಾವುದೇ ರೀತಿಯಾದ್ರೆ ನಿಮ್ಗೆ ಹೆಲ್ಪ್ ಆಗ್ಬೋದು. ಯಾಕಂತಂದ್ರೆ ಸಂಘದಲ್ಲಿ ಸಾಲ ಕಟ್ಟಕ್ಕೂ ಇರ್ಬೋದು, ಅಥವಾ ಇತರೆ ಯಾವುದೇ ಆದಂತ ಮನೆ ಖರ್ಚಿಗೆ ಇರ್ಬೋದು,
ಮತ್ತೆ ಯಾವುದೇ ಫೀಸು ಅಥವಾ ಇನ್ನಿತರ ಯಾವುದೇ ರೀತಿಯಲ್ಲಿ ನಿಮಗೆ 2,000 ರೂಪಾಯಿ ಅನುಕೂಲ ಆಗಬಹುದು. ಈಗ ಅಂದ ಹಾಗೆ ಕೊನೆ ಇದರಲ್ಲಿ ಕೂಡ ನಿಮಗೆ ಮಾರ್ಚ್ ಅಂದ್ರೆ ಡಿಸೆಂಬರ್ ಅಲ್ಲಿ ಕೂಡ ನವೆಂಬರ್ ತಿಂಗಳಲ್ಲಿ ಡಿಸೆಂಬರ್ ಅಲ್ಲಿ ಕೊಟ್ಟಿದ್ರು. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಬಹಳಷ್ಟು ಪ್ರೆಷರ್ ಇತ್ತು ಸರ್ಕಾರದ ಮೇಲೆ. ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಯಾಕೆ ಹಾಕಿಲ್ಲ, ಸರ್ಕಾರದಲ್ಲಿ ಹಣ ಇದೆ ಇಲ್ಲೋ. ಸೊ ನಾನು ಕೂಡ ನಿನ್ನೆ ಒಂದು ಆ ವಿಡಿಯೋದಲ್ಲಿ ಹೇಳಿದ್ದೆ, ಸರ್ಕಾರದಲ್ಲಿ ದುಡ್ಡು ಇದ್ದಲ್ಲ ಅನ್ನೋ ಟೈಟಲ್ ಅನ್ನು ಕೊಟ್ಟೆ ಹೇಳಿದ್ದೆ. ಯಾಕಪ್ಪ ಅಂತಂದ್ರೆ ದುಡ್ಡು ಇದ್ರಪ್ಪ ಅಂದ್ರೆ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಹಾಕ್ಬೇಕಾಗಿತ್ತು, ಆದ್ರೆ ಅವರು ಸರಿಯಾದ ಸಮಯಕ್ಕೆ ಹಾಕ್ತಾ ಇರ್ಲಿಲ್ಲ. ಸೊ ಇವತ್ತು ಏನ್ ಮಾಡಿದಾರಪ್ಪ ಅಂತಂದ್ರೆ ಬಹಳಷ್ಟು ಒತ್ತಡ ಮತ್ತು ಪ್ರೆಷರ್ ಇರೋದ್ರಿಂದ ಇವತ್ತು ಏನ್ ಮಾಡಿದಾರೆ, 16ನೇ ಕಂತಿನ ಹಣವನ್ನ ಎಲ್ಲ ನಮ್ಮ ಮಹಿಳೆಯರಿಗೆ, ಗೃಹಲಕ್ಷ್ಮಿಯರಿಗೆ, ಮನೆ ಯಜಮಾನಿಯ ಅಕೌಂಟಿಗೆ 2,000 ರೂಪಾಯಿ ಹಣವನ್ನು ಈಗಾಗಲೇ ಹಾಕಿದ್ದಾರೆ. ಇವತ್ತು ಮಧ್ಯಾಹ್ನ 1 ಗಂಟೆ ನಂತರ ಎಲ್ಲರಿಗೂ ಕೂಡ ಜಮಾ ಆಗಿದೆ. ಹಾಗೆ ಒಂದಿಷ್ಟು ಜನ ಬ್ಯಾಂಕಿಗೆ ಬಂದು ಕೂಡ ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಸೊ ನಿಮ್ಗೂ ಕೂಡ ನಾಳೆನ ಅಂದ್ರೆ ಈಗಾಗಲೇ ಬ್ಯಾಂಕಿನ ಸಮಯ ಮುಗಿದಿರ್ತೈತಿ. ಸೊ ನಾಳೆ ಕೂಡ ಹೋಗಿ ನೀವು ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ಅಥವಾ ನಿಮ್ಮ ಬ್ಯಾಂಕ್ ಸರ್ವಿಸ್ ಸೆಂಟರ್ ಗಳಿಗೆ ಹೋಗಿ ಚೆಕ್ ಮಾಡಿಬಿಟ್ಟು ನೀವು ಕೂಡ ಆ ಹಣವನ್ನ ತೆಗೆದುಕೊಂಡು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.